ನಾಳೆ ಫೆಬ್ರವರಿ 12 ಮಾಘ ಹುಣ್ಣಿಮೆ ಬಂದಿದೆ. ಮಾಘ ಹುಣ್ಣಿಮೆ ದಿನ ಈ ಕೆಲಸಗಳನ್ನು ಮಾಡಿದರೆ ಹಣಕಾಸಿನ ಕಷ್ಟಗಳು ಶೀಘ್ರವಾಗಿ ದೂರವಾಗಿ ಅದ್ಭುತ ಧನಲಾಭವನ್ನು ನೋಡಬಹುದು. ಈ ಮಾಘ ಹುಣ್ಣಿಮೆಯಂದು ತಪ್ಪದೆ ಯಾರಿಗಾದರೂ ಎಳ್ಳನ್ನು ದಾನವಾಗಿ ನೀಡಬೇಕು. ಈ ದಿನ ಮಾಡುವ ತಿಲದಾನದಿಂದ ಅನೇಕ ರೀತಿಯ ಪಾಪಗಳು ನಶಿಸಿ ಅದೃಷ್ಟ ಆರೋಗ್ಯ ವೃದ್ಧಿಯಾಗುತ್ತದೆ. ದೇವರ ಕೃಪೆಯಿಂದ ಕಷ್ಟದ ನರಕದಿಂದ ಮುಕ್ತಿ ಹೊಂದಬಹುದು. ಯಾರಿಗೂ ಕೂಡ ಎಳ್ಳನ್ನು ದಾನವಾಗಿ ನೀಡಲು ಸಾಧ್ಯವಾಗಿಲ್ಲ ಎನ್ನುವುದಾದರೆ, ಯಾರು ಕೂಡ ಎಳ್ಳನ್ನು ದಾನವಾಗಿ ತೆಗೆದುಕೊಳ್ಳುವುದಿಲ್ಲವೆಂದಾದರೆ ನಾಳೆ ಆಹಾರದಲ್ಲಿ ಸ್ವಲ್ಪ ಎಳ್ಳನ್ನು ಮರೆಯದೆ ಸೇವಿಸಿ. ನಾಳೆ ತಿಲ ಸೇವನೆ ಮಾಡಿದರೂ ಕೂಡ ತುಂಬಾ ಒಳ್ಳೆಯದು. ಈ ಮಾಘ ಹುಣ್ಣಿಮೆಯಂದು ತಪ್ಪದೆ ಕನಕದಾರ ಸ್ತೋತ್ರ ಪಾರಾಯಣ ಮಾಡಿ ಅಥವಾ ಒಂದು ಸಲವಾದರೂ ಕೇಳಿಸಿಕೊಳ್ಳಿ. ಇದರಿಂದ ಮಹಾವಿಷ್ಣು ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಶೀಘ್ರವಾಗಿ ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತದೆ. ಈ ದಿನ ಒಂದು ವಿಳೆದೆಲೆ ಮೇಲೆ ಅರಿಶಿನದಿಂದ ಗೌರಿ ದೇವಿಯನ್ನು ಮಾಡಿ ಪೂಜಿಸಬೇಕು. ಇದರಿಂದ ಸಾಕ್ಷಾತ್ ಪಾರ್ವತಿ ದೇವಿಯ ಅನುಗ್ರಹ ಇಡೀ ಕುಟುಂಬಕ್ಕೆ ಲಭಿಸುತ್ತದೆ. ಶಿವ ಪಾರ್ವತಿ ಇಬ್ಬರ ರಕ್ಷಣೆ ಲಭಿಸಲು ನಾಳೆ ಗೌರಿ ದೇವಿಯ ಮುಂದೆ ತುಪ್ಪದ ದೀಪವನ್ನಿಟ್ಟು ಹಾಲಿನ ಪಾಯಸ ಅಥವಾ ಬೆಲ್ಲದ ಚೂರುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಈ ರೀತಿ ಮಾಘ ಹುಣ್ಣಿಮೆ ದಿನದಂದು ಗೌರಿ ದೇವಿ ಪೂಜೆ ಮಾಡುವುದರಿಂದ ಮನೆಯಲ್ಲಿರುವ ಮಕ್ಕಳ ಆರೋಗ್ಯ ವೃದ್ಧಿಸುತ್ತದೆ. ಮನೆ ಯಜಮಾನನಿಗೆ ಶ್ರೇಯಸ್ಸು ಕೂಡ ಲಭಿಸುತ್ತದೆ. ಮದುವೆ ಭಾಗ್ಯ ಕೂಡಿ ಬಂದಿಲ್ಲವೆಂದರೂ ನಾಳೆ ಪಾರ್ವತಿ ದೇವಿ ಹೆಸರನ್ನು ಹೇಳುತ್ತಾ ಮೆಹಂದಿಯನ್ನು ಅಥವಾ ಮೆಹಂದಿ ಸೊಪ್ಪನ್ನು ದಾನವಾಗಿ ನೀಡಬೇಕು. ಇದರಿಂದ ಸಾಕ್ಷಾತ್ ಪಾರ್ವತಿ ಶಿವರ ಅನುಗ್ರಹದಿಂದ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ನಾಳೆ ಸಾಧ್ಯವಾದರೆ ಸಮುದ್ರ ನದಿಗಳಲ್ಲಿ ಪವಿತ್ರ ಕಲ್ಯಾಣಿಗಳ ನೀರಿನಲ್ಲಿ ಸ್ನಾನ ಮಾಡಿ. ಇದು ಸಾಧ್ಯವಾಗುವುದಿಲ್ಲ ಎಂದರೆ ಮನೆಯಲ್ಲಿ ಸ್ನಾನದ ನೀರಿಗೆ ಕಲ್ಲುಪ್ಪನ್ನು ಸ್ವಲ್ಪ ಬೆರೆಸಿ ಅಥವಾ ಅರಿಶಿಣವನ್ನು ಬೆರೆಸಿ ಸ್ನಾನ ಮಾಡಿ. ಶತ್ರುಬಾಧೆ ಮಾಟಮಂತ್ರ ಜನಗಳ ದೃಷ್ಟಿಯಿಂದ ಕಷ್ಟ ಅನುಭವಿಸುತ್ತಿದ್ದರೆ ನಾಳೆ ಸ್ನಾನದ ನೀರಿಗೆ ಒಂದು ಅಳಲೆಕಾಯಿ ಹಾಕಿ ಆ ನೀರಿನಿಂದ ಸ್ನಾನ ಮಾಡಿ. ಇದರಿಂದ ಎಲ್ಲ ನೆಗೆಟಿವ್ ಶಕ್ತಿಗಳು ದೂರವಾಗುತ್ತದೆ. ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳ ವಾಸವಿರುತ್ತದೆ. ನಾಳೆ ಲಕ್ಷ್ಮೀ ದೇವಿ ಹಾಗೂ ಇಷ್ಟ ದೇವರನ್ನು ನೆನೆದು ಯಾವುದಾದರೂ ದೇಗುಲದಲ್ಲಿ ಈಡುಗಾಯಿ ರೂಪದಲ್ಲಿ ಹೊಡೆದು ಬನ್ನಿ. ಇದರಿಂದ ನಿಮಗೆ ಆಗುವ ಮಾನಸಿಕ ಕಿರಿಕಿರಿ, ಕೆಲಸದಲ್ಲಿ ಆಗುವ ಅಡೆತಡೆಗಳು ಖಚಿತವಾಗಿ ದೂರವಾಗುತ್ತದೆ. ಈ ಮಾಘ ಹುಣ್ಣಿಮೆ ದಿನ ಸುಳ್ಳನ್ನು ಹೇಳಬೇಡಿ. ಸಂಜೆ ಸಮಯದಲ್ಲಿ ದೂರ ಪ್ರಯಾಣ ಮಾಡಬೇಡಿ. ಯಾರೊಂದಿಗೂ ಜಗಳ ಮಾಡಿಕೊಳ್ಳಬೇಡಿ. ಮಾಂಸಾಹಾರ ಮದ್ಯ ಸೇವನೆ ಮಾಡಬೇಡಿ. ಚೂಪಾದ ವಸ್ತುಗಳನ್ನು ಹೆಚ್ಚು ಬಳಸಬೇಡಿ. ಈ ಮಾಘ ಹುಣ್ಣಿಮೆ ದಿನದಂದು ಪಾರ್ವತಿ ದೇವಿಯ ಜನನವಾಯಿತು ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ದಿನ ಮನೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಇಟ್ಟು ತಪ್ಪದೆ ಪೂಜೆ ಮಾಡಿ. ಸತಿದೇವಿಯನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ಈ ದಿನ ಸತ್ಯನಾರಾಯಣ ಸ್ವಾಮಿ ವ್ರತ ದರ್ಶನ ಮಾಡಿದರೆ, ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಿಸಿಕೊಂಡರೂ ಸರ್ವ ಪಾಪ ಕಳೆದು ಹಣಕಾಸಿನ ಏಳಿಗೆ ಖಂಡಿತವಾಗಿ ಆಗುತ್ತದೆ. ಈ ಮಾಘ ಹುಣ್ಣಿಮೆ ದಿನ ಭಗವಂತ ವಿಷ್ಣು ದೇವರಿಗೆ ಅಥವಾ ಶಿವಲಿಂಗಕ್ಕೆ ಎಳ್ಳು ಬೆರೆಸಿದ ನೀರಿನಿಂದ ಅಭಿಷೇಕ ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳು ಕಳೆದು ವಿಪರೀತವಾಗಿ ಹಣದ ಅದೃಷ್ಟ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಮಾಘ ಹುಣ್ಣಿಮೆ ದಿನದಂದು ಚಂದ್ರೋದಯ ಆದ ಮೇಲೆ ಯಾರಾದರೂ ಸರಿ ಸೌಂದರ್ಯ ಲಹರಿ ಪಾರಾಯಣ ಮಾಡ್ತಾರೋ ಅವರಿಗಿದ್ದ ಗರ್ಭಕೋಶದ ಸಮಸ್ಯೆ, ಮುಟ್ಟಿನ ಸಮಸ್ಯೆ ದೂರವಾಗಿ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತದೆ. ಕೇವಲ ಆರೋಗ್ಯವಷ್ಟೇ ಅಲ್ಲದೆ ಮುಖದಲ್ಲಿ ವರ್ಚಸ್ಸು ಕಾಂತಿ ಹೆಚ್ಚುತ್ತದೆ. ಈ ದಿನ ನೀರು ತುಂಬಿರುವ ಪಾತ್ರೆ, ಮಡಿಕೆ, ಅನ್ನದಾನ, ಪಾದರಕ್ಷೆಗಳ ದಾನ, ಕಂಬಳಿ ದಾನ, ಎಳ್ಳೆಣ್ಣೆ ದಾನ, ವಸ್ತ್ರದಾನ ಮಾಡಿದರೆ ಅತ್ಯಂತ ಶುಭವಾಗುತ್ತದೆ. ಈ ದಿನ ಗುರುಗ್ರಹದ ಅನುಗ್ರಹಕ್ಕೆ ಮರೆಯದೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಒಂದು ದೀಪವನ್ನಿಟ್ಟು 3 ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ. ಇದರಿಂದ ಗುರುಬಲ ಪ್ರಾಪ್ತಿಯಾಗುತ್ತದೆ. ಜಾತಕದಲ್ಲಿನ ದೋಷಗಳು ಕಳೆದು ಸರ್ವಕಾಲದಲ್ಲೂ ಯಶಸ್ಸು ಲಭಿಸುತ್ತದೆ. ಮಾಘ ಹುಣ್ಣಿಮೆ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನಲ್ ಮರೆಯದೆ ಫಾಲೋ ಮಾಡಿ. ಥ್ಯಾಂಕ್ ಯು.